ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಷಿಯಾಲಜಿ ಎಕ್ಸಾಮ್ ಐತ್ರಿ. ಬಿ ಎ ಪಿಪ್ಸಮ್ ಸಾರಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ 2 ರೀ. ಅಂದ್ರೆ ಸೋಷಿಯಾಲಜಿ ಸೆಕೆಂಡ್ PUC ಸೋಷಿಯಾಲಜಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇರ್ತಾವೆ. ಭಾರಿ ಇಂಪಾರ್ಟೆಂಟ್ ರೀ. 3 ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೆ, ಅದ್ರಲ್ಲಿ ನಿಮ್ಮ 70+ ಮಾರ್ಕ್ಸ್ಗಳನ್ನು ಬೀಳ್ತಾವೆ. 70+ ರೀ. ನೀವು ಸರಿಯಾಗಿ ನೋಡ್ಕೋರಿ, ಸರಿಯಾಗಿ ಓದ್ಕೋರಿ, ಹೊಂದಿಸಿ ಬರೆಯೋದು ನೋಡ್ಕೋರಿ. ಇಲ್ಲಿ ನಿಮ್ಗೆ ಸ್ಕೋರ್ ಮಾಡೋಕೆ ವಿಷಯ ಅಂದ್ರೆ ಸೋಷಿಯಾಲಜಿನ ಸ್ಕೋರ್ ಮಾಡೋಕೆ ವಿಷಯ ಯಾವ್ದಂದ್ರೆ ಸೋಷಿಯಾಲಜಿನ. ಅದಕ್ಕೆ ನೀವು ಸರಿಯಾಗಿ ನೋಡ್ಕೊಂಡು ಇದ್ರಂದ್ರೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗೋದು ಸೋಷಿಯಾಲಜಿನ. ಸರಳವಾಗಿ ಇರ್ತದೆ. ನೀವು ಸರಿಯಾಗಿ ನೋಡ್ಕೋರಿ. ಹಾಗೆ ಇಂಗ್ಲೀಷ್ ವರ್ಷನ್ ಕೊಡೋದು ಕನ್ನಡದ ಎರಡೂ ನೋಡ್ಕೋರಿ. ಅಂದ್ರೆ ಕನ್ನಡ ಮೀಡಿಯಮ್ ಇರ್ತೀರಿ, ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ ಇರ್ತೀರಿ. ಆದ ಕಾರಣ ನೋಡ್ಕೋರಿ ಸರಿ. ಹಂಗೆ ಪ್ರತಿಯೊಂದನ್ನು ನೋಡ್ಕೋರಿ. ಇಂಗ್ಲೀಷ್ ಕನ್ನಡ ಎಲ್ಲನೂ ವರ್ಷನ್ ಕೋಡ್ ಇರ್ತಾವೆ. 3 ಮಾದರಿ ಪ್ರಶ್ನೆಗಳು ಒಂದೇ ವಿಡಿಯೋ ನಿಮ್ಗೆ ಸಿಗುತ್ತಾವೆ. ಆ ಕಾರಣದಿಂದ ಸರಿಯಾಗಿ ಓದ್ಕೋರಿ. ನಾಳೆ ಎಕ್ಸಾಮ್ ಚಲ್ತಂಗೆ ಬರ್ರಿ. ಇದು ಇಲ್ಲಿಂದ 3ನೇ ಕ್ವಶನ್ ಪೇಪರ್. ಇದು ಇಂಪಾರ್ಟೆಂಟ್. 3ನೇ ಕ್ವಶನ್ ಪೇಪರ್ ಇಂಪಾರ್ಟೆಂಟ್. 2025-26ನೇ ಸಾಲಿನ ಭಾಗ ಈ ಒಳಗೆ ಪ್ರತಿಯೊಂದನ್ನು ಇರ್ತಾವ. ನಿಮ್ಗೆ MCQs ಎಲ್ಲನೂ 3 ಎಷ್ಟೇ MCQs 3 ಕ್ವಶನ್ ಪೇಪರ್ ಎಷ್ಟು ಅದಾವ ಅಲ್ಲಿ 5 ಇಲ್ಲಿ 15 ಮತ್ತು ಪ್ರಿಪ್ರೇಟರಿ 5 20 MCQs ರೀ. ಮತ್ತು 20 ಇವು ಬಿಟ್ಟ ಸ್ಥಳ ಆಗ್ತವ. ಹೊಂದಿಸಿ ಬರೆಯಿರಿ 4 ಹಾಕವ. ಸರಿಯಾಗಿ ನೋಡ್ಕೊರಿ. ಮತ್ತು ಹೋದ ವರ್ಷ ಎಲ್ಲರೂ ರೆಫರ್ ಮಾಡಿದಂದ್ರೆ ನಿಮ್ಗೆ ಅನುಕೂಲ ಆಕೈತಿ, ಭಾರಿ ಹೆಲ್ಪ್ಫುಲ್ ಆಗ್ತದೆ. ಈ ಕ್ವಶನ್ಗಳನ್ನು 2 ಮಾರ್ಕ್ಸಿನು 6 ಮಾರ್ಕ್ಸಿನು 5 ಮಾರ್ಕ್ಸಿನು ಎಲ್ಲನೂ ನೀವು ಅಷ್ಟು ಕಡೆ ಒಂದು ಬರ್ಕೊಂಡು ಸರಿಯಾಗಿ ರೆಫರ್ ಮಾಡ್ರಂದ್ರೆ ಎಕ್ಸಾಮ್ ನೀವು ಬಂದೈತ್ರಿ. ಹಿಂಗೈತ್ರಿ ಸರ ಎಕ್ಸಾಮ್ ರೀ ಅಂತೀರಿ ನೀವು. ಅಟ್ಟು ಚಲೋ ಇರ್ತದೆ ಎಕ್ಸಾಮ್. ಮತ್ತು ಅಷ್ಟು ಕ್ವಶನ್ಗಳನ್ನು ರೆಫರ್ ಮಾಡಿರಿ. ಇವೇನು ಮಾಡಲ್ ಕ್ವಶನ್ ಬರೋ ಮಾದರಿ ಪ್ರಶ್ನೆ ಪತ್ರಿಕೆ ಗೌರ್ಮೆಂಟ್ ಇದಾವ್ರಲ್ಲ, ಇವನ್ನ ರೆಫರ್ ಮಾಡ್ಕೋರಿ. ಕನ್ನಡ ಮೀಡಿಯಮ್ ಹಾಗೆ ಇಂಗ್ಲೀಷ್ ಮೀಡಿಯಮ್ ಇದಾವ್ರಿ. 2, 3 2ನೇದ ಮತ್ತು 3ನೇದ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅದಾವೆ. 1ನೇದ ಕನ್ನಡ ಮೀಡಿಯಮ್ ಐತ್ರಿ. ಅಷ್ಟೇ ಅದ. ಥ್ಯಾಂಕ್ ಯು ಆಲ್.